ನಮಸ್ಕಾರ ಕರ್ನಾಟಕ. ಇದು ಜನರಾಡೋ ಮಾತು ನಮ್ಮಿಂದಲ್ಲ ಜನರಿಂದ 55ನೇ ಸಂಚಿಕೆಗೆ ತಮ್ಮನ್ನು ಸ್ವಾಗತಿಸುತ್ತೇನೆ. ಇವತ್ತು ಏನಾಗಿದೆಯಪ್ಪ ಅಂದರೆ ಇತ್ತಿತ್ತಲಾಗಿ ಸನ್ಮಾನಗಳು, ಮೀಟಿಂಗ್ಗಳು, ಸಭೆಗಳು, ಕಾರ್ಯಾಗಾರಗಳು ಜಾಸ್ತಿ ಆಗಿವೆ. ಮೊನ್ನೆ ತಾನೇ SLC ರಿಸಲ್ಟ್ ಡಿಕ್ಲೇರ್ ಆಯಿತು. ಕಲಬುರಗಿ ಜಿಲ್ಲೆಗೆ ಕಟ್ಟ ಕಡೆಯ ಸ್ಥಾನ 35ನೇ ನಂಬರ್ದಲ್ಲಿ ಬಂತು. ವಿಚಿತ್ರ ಏನಪ್ಪ ಅಂದರೆ ಒಬ್ಬ ದಕ್ಷ, ಒಬ್ಬ ಪ್ರಾಮಾಣಿಕ, ಒಬ್ಬ ಶ್ರಮಜೀವಿ ಅಧಿಕಾರಿಯಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಭಂವರ್ ಸಿಂಗ್ ಮೀನಾ ಸಾಹೇಬರು ಒಂದು ಕಾರ್ಯಕ್ರಮ ಮಾಡಿದ್ರಂತೆ ಮಂಗಳವಾರ. ಏನು ಕಾರ್ಯಕ್ರಮ ಮಾಡಿದ್ರಂದರೆ, ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳು 9.9 ಈ ರಿಸಲ್ಟನ್ನು ಮೇಲಕ್ಕೆ ತಂದಿವೆ ಅಂತಕ್ಕಂಥ ವಿಚಾರದಲ್ಲಿ ಬಹಳ ಭಾರಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಇಲ್ಲಿನ ಶಿಕ್ಷಣ ಅಧಿಕಾರಿಗಳಿಗೆ ಸನ್ಮಾನ ಮಾಡಿರ್ತಕ್ಕಂಥ ಒಂದು ಘಟನೆಯನ್ನು ಕಂಡು ಜನ ಬೇಜಾರುಗೊಂಡಿದ್ದಾರೆ. ಏನಾಗಿದೆ, ಜನ ಏನು ಮಾತಾಡ್ತಾರಂದರೆ, ಇದೆಲ್ಲ ನಂದಲ್ಲ, ಜನರಿಂದ ಕೇಳ್ಪಟ್ಟಿದ್ದು. ನಾನು ಹಿಂದೆ ಕೇಳ್ತಿದ್ರಲ್ಲ ಜನ ಹೆಂಗೆ ಮಾತಾಡ್ತಾರಂದ್ರೆ, ಮೂಗು ಪೂರಾ ಕೊಯ್ದು ಬಳಕ ತೂತಿರ್ತಾವಲ್ಲ, ಎದುರಿನ ವ್ಯಕ್ತಿ ಬಂದು ಮೂಗೆಲ್ಲ ಕೊಯ್ದಾರಲ್ಲ ಅಂದಾಗ ತೂತಾವು ನೋಡಿಲ್ಲಿ ಅದು ತೋರಿಸಿದ್ರಂತೆ. ಹಾಗಾಗಿದೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ. ಇವತ್ತು ಶಿಕ್ಷಣ ತಜ್ಞರು ಮಾತಾಡುವಂತೆ ಮೊದಲು SLC ಪರೀಕ್ಷೆ 35 ಲಾಸ್ಟ್ ಪಾಸಿಂಗ್ ಇತ್ತು. ಆವಾಗ ಇಂಟರ್ನಲ್ ಮಾರ್ಕ್ಸ್ ಇರಲಿಲ್ಲ. ಈಗ ಇಂಟರ್ನಲ್ ಮಾರ್ಕ್ಸೇ 20. ರಿಸಲ್ಟ್ ಕೊಡೋದಕ್ಕೆ, ಪಾಸ್ ಆಗೋದಕ್ಕೆ 33 ಬೇಕು. 30 ತಗೊಂಡ್ರೆ +3 ಹಾಕಿ 33 ಪಾಸಿಂಗ್. ಇದು ಯಾವ ಪರೀಕ್ಷೆ ಅಂತ ಜನ ಕೇಳ್ತಾ ಇದ್ದಾರೆ. ಸುಮ್ಮನೆ 1ನೇತಿಂದ ಅವಾಗ 9ನೇ ತರಗತಿ ಒಳಗೆ ಪಾಸ್ ಮಾಡ್ತಿರಲ್ಲ, ಹಂಗೆ ಮಾಡಿಬಿಡಿ, ಎದಕ್ಕೆ ಬೇಕು ಪರೀಕ್ಷೆ ಅಂತಕ್ಕಂಥ ಪ್ರಶ್ನೆ ಜನ ಮಾಡ್ತಾ ಇದ್ದಾರೆ. ಏನಾಗಿದೆ ಅಂದರೆ, ಈ ಕಲಬುರಗಿ ಜಿಲ್ಲೆಯಲ್ಲಿ ಶಿಕ್ಷಣ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯವಾಗಿ ಕಾರ್ಯನಿರ್ವಹಿಸ್ತಾರೆಂದರೆ, ಇವರು ಶಾಲೆಗೆ ಭೇಟಿ ನೀಡಿದಾಗ ಏನು ಮಾಡ್ತಾರಂತೆ, ಶಿಕ್ಷಣ ಪರಿಶೀಲನೆ ಮಾಡೋದಿಲ್ಲ. ಎಷ್ಟು ಶಿಕ್ಷಕರು ಪಾಠ ಮಾಡಿದ್ದಾರೆ, ನೋಟ್ಸ್ ಆಫ್ ಲೆಸನ್ ಎಷ್ಟು ಬರೆದಿದ್ದಾರೆ, ಮಕ್ಕಳ ವಿದ್ಯಾಮಟ್ಟ ಎಷ್ಟಾಗಿದೆ ಅಂತ ಎಲ್ಲಾದರೂ ಇವರು ಪ್ರಶ್ನೆ ಮಾಡಿದ್ದುಂಟಾ? ಜನ ಕೇಳ್ತಾ ಇದ್ದಾರೆ ಅದನ್ನು. ನಿಮ್ಮ ಶಾಲೆಗಳು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ಕೋಟ್ಯಾಂತರ ಹಣ ಪಡೆದು ಕೂಡ ಹಾಳು ದೇಗಲುಗಳಂತಿವೆ. KPS ಸ್ಕೂಲ್ಗಳು ಮಾಡಿದ್ರಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನೋಡ್ರಿ, ಒಂದು ದೊಡ್ಡ ಬಿಲ್ಡಿಂಗ್ ಕೋಟಿಗಟ್ಟಲೆ ಖರ್ಚು ಮಾಡಿದ್ರಿ, ಮುಂದೆ ಅದೇ ಸುಡುಗಾಡೆ ಅದ, ಬಿದ್ದು ಬಿಲ್ಡಿಂಗ, ಕಲ್ಲು ತುಂಬಿದ್ದು, ಮಣ್ಣು ತುಂಬಿದ್ದು. ಸರ್, ಈಗ ಶಿಕ್ಷಕರಿಗೆ ಮೊಬೈಲ್ ಬ್ಯಾನ್ ಮಾಡಿದಿರೆಯಾ? ಕ್ಲಾಸಲ್ಲೂ ಮೊಬೈಲಲ್ಲಿ ಮಾತಾಡ್ತಾರಂತೆ ಶಿಕ್ಷಕರು. ಜನ ಹೇಳೋದು ಮೂಲದಲ್ಲಿ ಶಿಕ್ಷಣ ಅಧಿಕಾರಿಗಳೇ ದಾರಿ ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಹೀಗಿರುವಾಗ ರಾಜ್ಯದ ಕಡೆಯ ಸ್ಥಾನದಲ್ಲಿ ಕೆಳಗಡೆ 35ನೇ ನಂಬರ್ದಲ್ಲಿ ಇದ್ದ ಜಿಲ್ಲೆಯಲ್ಲಿ ಸನ್ಮಾನ ಮಾಡಿ ಸಂಭ್ರಮಾಚರಣೆ, ಇದು ನಾಚಿಕೆಗೇಡು ಸಂಗತಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಬಟ್ ಇಂಥ ದಕ್ಷ ಅಧಿಕಾರಿಗೆ ಇದು ಎಲ್ಲಿ ತಲೆಯಿಂದ ಬಂತು? ಮಾಡ್ರಿ, ಸನ್ಮಾನ ಮಾಡೋದಕ್ಕೆ ಯಾರ್ದು ತಕರಾರಿಲ್ಲ, ದುಡಿದವರಿಗೆ ಮಾಡಿ. ಕನಿಷ್ಠ 1, 2, 3, 4, 5 ಆದರೂ ಮೇಲೆ ರಾಜ್ಯದಲ್ಲಿ ಮೇಲ್ಮಟ್ಟಕ್ಕೆ ಹೋದಾಗ ಮಾಡಿ. ಕೆಳಗೆ ಕಾಲಲ್ಲಿ ಕುಳಿತು ಕಳಸಗಿತ್ತಿ ಆಗ್ತಕ್ಕಂಥ ವಿಚಾರ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಿದ್ದಾರೆ ಅಂತ ಜನ ಖಾರವಾಗಿ ಮಾತಾಡ್ತಾ ಇದ್ದಾರೆ. ಇದನ್ನು ಮಾಡಬಾರ್ದಾಗಿತ್ತು. ಕೇಳ್ರಿ ನೋಡೋಣ ಅಂತ ಹೇಳ್ತಾರೆ ಜನ. ಏನು ಸನ್ಮಾನ ಮಾಡಿರಲ್ಲ, ಇವ್ರು ಏನೇನು ಕೆಲಸ ಮಾಡ್ರಿ ಅಂತ ತರಿಸ್ಕೊಂಡು ನೋಡ್ರಿ. ಒಂದು
ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಭಂವರ್ ಸಿಂಗ್ ಮೀನಾ ಸಾಹೇಬರು ಇದೇನು ಹಾಲು ಕುಡಿಸುವುದು, ಬಿಸಿ ಊಟ ತಿನ್ನಿಸುವುದು, ಶೂ ಕೊಡುವುದು, ಪುಸ್ತಕ ಕೊಡುವುದು, ಪಾರ್ಟಿ ಕೊಡುವುದು, ಮೀಟಿಂಗ್ ಅಟೆಂಡ್ ಮಾಡುವುದೇ ಮಾಡಬೇಕಾ ಶಿಕ್ಷಕರು ಅಥವಾ ಶಿಕ್ಷಣ ಕೊಡಬೇಕಾ? ಸರ್ಕಾರ ಸೌಲಭ್ಯ ಕೊಡಿ, ಬೇಡ ಅಂತ ಹೇಳೋದಿಲ್ಲ ನಾನು. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ, ಅದನ್ನು ಉಸ್ತುವಾರಿ ಮಾಡಿಕೊಳ್ಳೋಕ್ಕೆ, ಕೊಡೋದಕ್ಕೆ, ಕುಡಿಸೋದಕ್ಕೆ, ಮಾಡೋದಕ್ಕೆ ಅಲ್ಲಿಗೆ ಸಿಬ್ಬಂದಿನ ನೇಮಕ ಮಾಡಿಕೊಳ್ಳಿ. ಶಿಕ್ಷಕರು ಇದೆಲ್ಲ ಹರೇಬರೆ ಕೆಲಸ ಮಾಡಿ ಶಿಕ್ಷಣ ಕೊಡೋದು ಯಾವಾಗ? ಶಿಕ್ಷಕರಿಗೂ ಅನ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ಕಾರ್ಯ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುವುದು ಬಹಳ ಅಸಹ್ಯ ಘಟನೆ ಅಂತಕ್ಕಂಥ ಮಾತನ್ನು ಜನ ವರ್ಣನೆ ಮಾಡಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವೇ ಸನ್ಮಾನ ಮಾಡಿರಿ, ಮಾಡಿಸ್ಕೊಳ್ಳೋರಿಗೂ ಒಂದು ಘನತೆ ಬೇಕು, ಮಾಡುವವರಿಗೂ ಒಂದು ಘನತೆ ಬೇಕು. ಅವೆಲ್ಲವೂ ಇಲ್ಲದೆ ಈ ಕಾರ್ಯ ಮಾಡಿದ್ದಾರೆ ಕಲಬುರಗಿನಲ್ಲಿ ಅಂತ ಜನ ಖಾರವಾಗಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಾದರೂ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಳ್ಳೆಯ ಕೆಲಸ ಮಾಡಿ ಜಿಲ್ಲೆಯ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಜನ ಹೇಳ್ತಾ ಇದ್ದಾರೆ. ಇದರೊಂದಿಗೆ ನಾನು ಜನರಾಡುವ ಮಾತು ಇದು ನಮ್ಮಿಂದಲ್ಲ, ಜನರಿಂದ 55ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.